ಸ್ವಲ್ಪ ಬಿಟ್ಟಿದ್ರೆ ಗಂಟೆ ಅಮ್ಮನ್ ಗಂಟ್ಲನ್ನೇ ಕೈಗೆ ಕಿತ್ಕೊಟ್ಬಿಟ್ಟಿರೋರು ಸ್ವಾಮಿ. ಅರ್ಥ ಆಗೋ ತರ ಹೇಳು. ಹಾ, ನಮ್ ದೊಡ್ಡಮ್ಮ ಆತ್ಮ ಹಾಗೆ ಬಂದ್ರು. ಗಂಟೆ ಅಮ್ಮ ತುಂಬಾ ಎಮೋಷನಲ್ ಆಗೋಗಿದ್ರು. ಸ್ವಾಧೀನ ರೇಖೆ ರಂಗೋಲೆಗೆ ಆತ್ಮನ ಕರ್ಸಿದ್ರು. ಆತ್ಮನ ಇನ್ನೇನವ್ರು ಬಂಧಿಸ್ಬಿಡ್ತಾರೆ ಅಂತ ಅನ್ನೋಷ್ಟ್ರಲ್ಲಿ ಯಾಕೆ ಸುಮ್ನಾದ್ಯೋ? ನನಗ್ ಸಿಟ್ಟು ಬರ್ಸ್ಬೇಕು ಅಂತನಾ? ಬೇಗ ಹೇಳು. ನೈನಿಂದಾಗಿ ನಮ್ ದೊಡ್ಡಮ್ಮ ಗಂಟೆ ಅಮ್ಮನ ಎದುರಿಸ್ಬಿಟ್ರು ಸ್ವಾಮಿ. ಮನೆಯಿಂದನೇ ಓಡಿಸ್ಬಿಟ್ರು. ಮಾಟಗಾತಿಯ ಗಂಟೆ ಅಮ್ಮ ಅಷ್ಟು ಬೇಗ ಸೋಲನ್ನ ಒಪ್ಕೊಳ್ಳೋದಿಲ್ಲ ವಲ್ಲಭ. ಒಪ್ಕೊಂಡಿಲ್ಲ ಅಂದ್ರೆ ತೆಂಗಿನಕಾಯಿ ತಗೊಂಡ್ ತಲೆ ಮೇಲೆ ಕೊಡ್ತಾ ಇದ್ರು. ಅವ್ರ ಪೂಜೆಗೆ ಇಟ್ಟಿದ್ದ ನಿಂಬೆಹಣ್ಣ ಹಿಂಡಿ ಜ್ಯೂಸ್ ಮಾಡ್ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಅಷ್ಟು ದೊಡ್ಡ ಗಲಾಟೆ ಆಯ್ತಾ? ಅಯ್ಯೋ ಸ್ವಾಮಿ, ನೋಡೋದಕ್ಕೆ 2 ಕಣ್ ಸಾಲೇ ಇಲ್ಲ. ಗಾಳಿಗೆ ಸ್ಕ್ರೀನ್ ಎಲ್ಲ ಹಾರ್ತಾ ಇದ್ವು. ಅರ್ಶನ ಕುಂಕುಮ ಅಂತೂ ಮನೆ ಎಲ್ಲ ಚೆಲ್ ಹೋಯ್ತು. ಹಾಲಲ್ಲಿ ಎಂತ ಯುದ್ಧನೇ ನಡೆದೋಯ್ತು ಗೊತ್ತಾ ನಿಮ್ಗೆ? ಗಾಯತ್ರಿ ದೇವಿ ಆತ್ಮ ಯಾಕೆ ಬಂತು? ನೀವೇ ಆತ್ಮ ಬಂತ ಅಂತ ಕೇಳಿದ್ರಿ, ಮತ್ತೆ ನೀವೇ ಯಾಕೆ ಬಂತು ಅಂತ ಕೇಳ್ತಾ ಇದ್ರಲ್ಲ ಸ್ವಾಮಿ. ಪುನರ್ಜನ್ಮ ಪಡೆದಿರುವ ಗಾಯತ್ರಿ ದೇವಿ ಮತ್ತೆ ಆತ್ಮದ ರೂಪದಲ್ಲಿ ಬಂದಿದ್ದಾಳೆ ಅಂದ್ರೆ ಕೇವಲ ಗಂಟೆ ಅಮ್ಮನ್ನ ತಡೆಯೋದಿಕ್ಕೆ ಬಂದಿರ್ತಾಳೆ. ನಮ್ಮ ಮಾಮ್ ಬಗ್ಗೆ ಕೇಳಿದ್ರೆ ವಿಶಾಲ ಅವ್ರ ತಾಯಿಯವ್ರ ಆತ್ಮನ ನೋಡ್ಬೇಕು ಅಂತ ಹೇಳ್ದಾಗಿದೆ ಸ್ವಾಮಿ. ನೀವು ಕೊಟ್ಟಿದ್ ಸಲಹೆ. ಇಲ್ಲ ವಲ್ಲಭ, ಈ ತರ ನಡೆದಿದೆ ಅಂದ್ರೆ ನೀನು ನಿಮ್ಮಮ್ಮ ಹುಷಾರಾಗಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾಮ್ ಇದ್ರೆ ಅಲ್ವಾ? ಇದ್ದಾಳೆ. ಎಲ್ಲಿ? ಈ ಭೂಮಿ ಮೇಲೆ. ಅವ್ರು ಬದುಕಿದಾರೆ ಅಂತ ನಂಬೋದು ಅಂತೀರಾ? ಅವಳು ಸತ್ತು ಹೋಗಿದ್ದಿದ್ರೆ ಗಂಟೆ ಅಮ್ಮನಿಗೆ ನಿಮ್ಮಮ್ಮನ ಆತ್ಮನೇ ಮೊದಲು ಸಿಕ್ತಿತ್ತು ಕಣೋ. ಇದು ಲಾಜಿಕ್ಕೆ. ಮತ್ತೆ ದೊಡ್ಡಮ್ಮನ ಆತ್ಮ ಕಾಣಿಸ್ತು ಅಂದ್ರೆ ಏನಂತ ಅನ್ಕೋಬೇಕು? ಯಾರು ಅನ್ಕೋಬೇಕು ಅವ್ರು ಅನ್ಕೊಂಡ್ರೇನೆ ಸಾಕು. ಯಾರದು? ಬನ್ನಿ ಬನ್ನಿ ಸ್ವಾಮಿಗಳೇ, ಸ್ವಾಗತ ಸುಸ್ವಾಗತ, ವೆಲ್ಕಮ್. ನೀವೇನ್ ಅನ್ಕೋತೀರೋ ಅದೆಲ್ಲ ನೀವು ಅಂತಿಲ್ ಬರ್ಲೇಬೇಕಾಗಿತ್ತು. ಇಲ್ ಬಂದ್ಮೇಲೂ ಈ ತರ ಹೇಳ್ತಿದಿರಲ್ರಿ ನೀವು. ಏನ್ ವಿಷಯ ಅಂತ ಕೇಳಿದ್ರು. ಎಲ್ರು ಮುಂದೆ ಹೇಳಿ ಅಂತ ಗುರುಗಳನ್ನ ಕರ್ಕೊಂಡ್ ಬಂದೆ. ಎಷ್ಟ್ ಜನ ಕರಿಬೇಕು ವಲ್ಲಭ? ಊಟಕ್ಕ ಹರಟೆಗ ನೀವ್ ಅವಸರ ಮಾಡ್ಬೇಡ್ರಿ. ನನ್ ಗಂಡ ಈ ತರ ಆಡ್ತಿರೋದ್ ನೋಡಿದ್ರೆ ಮ್ಯಾಟರ್ ಏನೋ ಇಂಪಾರ್ಟೆಂಟೇ ಅನ್ಸುತ್ತೆ. ನೈನಿ, ಸುಮನ, ವಿಶಾಲ್, ವಿಕ್ರಾಂತ್ ಎಲ್ರು ಬನ್ನಿ. ಕಮ್ ಕಮ್ ಕಮ್, ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಸ್ವಾಮೀಜಿನ ಯಾರ್ ಬರಕ್ ಹೇಳಿತು? ನನ್ ಗಂಡನೇ ತುಂಬಾ ಅರ್ಜೆಂಟ್ ಕೆಲ್ಸ ಅಂತ ಕರ್ಕೊಂಡ್ ಬಂದಿದ್ದಾರೆ. ಏನಾಯ್ತು ಬ್ರೋ? ಇನ್ನ ಏನಾಗ್ಬೇಕು? ಅಯ್ಯೋ, ಗಾಯತ್ರಿ ಪಾಪ ಬಂತು, ಉಲುಚಿ ಪಾಪನು ಬಂತು, ಮಾವ್ ಮಾತ್ರ ಇನ್ನು ಬಂದೇ ಇಲ್ಲ. ಮಾಯಾವಿ ಹುಡುಗಿ ವಿಶಾಲಾಕ್ಷಿ ನಮ್ ಕಣ್ ತಪ್ಸಿ ನಂಜನಗೂಡು ಹೋಗ್ಬೇಕು ಅಂತಿದ್ದಾಳೆ. ಅದ್ ಹೇಗ್ ಹೊರಟೋಗ್ತಾಳೆ? ನೀವ್ ಹೇಗ್ ಸುಮ್ನಿರ್ತೀರಾ ಬಾವಾ? ನಮ್ ಜೊತೆ ನೀವೇ ಬರ್ತೀರಾ ಅಂದ್ರೆ ಕರ್ಕೊಂಡ್ ಹೋಗ್ತೀವಿ, ಆದ್ರೆ ವಾಪಸ್ ಬರಲ್ಲ. ಯಾಕೆ? ನಂಜನಗೂಡ್ಗ್ ಹೋಗಿ ಅಲ್ಲಿಂದನೇ ಕೈಲಾಸಕ್ಕೆ ಹೋಗ್ತಾರ ನಿಮ್ಮಮ್ಮ? ಅಯ್ಯೋ, ಸರಿಯಾಗಿ ನೀನ್ ಹೇಗ್ ಹೇಳ್ದೆ ದುರಂದರ? ನೀನ್ ತಮಾಷೆ ಮಾತನ್ನ ನಿಲ್ಲಿಸ್ತೀಯಾ? ತಿಲೋತ್ತಮ ಅತ್ತಿಗೆ ವಿಷಯನ ಹೇಳಿ ಇಲ್ಲಿಂದ ಹೊರಡಿ. ವಲ್ಲಭ, ಮಾವನ್ ಬಗ್ಗೆ ವಿಶಾಲಾಕ್ಷನ್ ಕೇಳ್ಬೇಕು, ಓಕೆ. ಸ್ವಾಮೀಜಿನ ಬಲವಂತವಾಗಿ ಯಾಕೆ ಕರ್ಕೊಂಡ್ ಬಂದೆ? ಮುಖ್ಯವಾದ ವಿಷಯ ಇದೆ ತಮ್ಮ. ನಿನ್ನೆ ಗಾಯತ್ರಿ ದೊಡ್ಡಮ್ಮವ್ರ ಆತ್ಮ ಬಂದು ಮಾಟ್ಕಾತಿನ ಓಡಿಸ್ತು ಅಂತ ನಿನ್ ಹೆಂಡ್ತಿನ ಹೇಳದ್ಲಲ್ಲ. ನೀವು ಮಾಡಿರೋ ಗನಂಧಾರಿ ಕೆಲ್ಸಕ್ಕೆ ಪ್ರತಿಫಲ ಕೂಡ ಹಾಗೆ ಇರುತ್ತೆ. ಇದ್ರೆ ಇರ್ಲಿ, ಅಮ್ಮ ಮಗಳಾಗ ಹುಟ್ಟಿದ್ಮೇಲೆ ಮತ್ತೆ ಅಮ್ಮನಾತ್ಮ ಹೇಗ್ ಬರುತ್ತೆ?
ಆ? ನೀವೇನ ಗಂಟೆ ಹೊಡೆದಿದ್ದು? ಹೌದು ಕಣೋ. ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ಗಾಯತ್ರಿ ದೇವಿನ ಬನ್ಸಿ ಕರ್ಕೊಂಡು ಹೋಗೋದಿಕ್ಕೆ. ನನಗೆ ಇರೋದಕ್ಕೆ ಜಾಗ ಕೊಟ್ಟಿರು ಗಾಯತ್ರಿ. ನೀನು ಎಚ್ಚರವಾಗಿದ್ರೆ ನಾನು ಆಚೆ ಬರೋದಕ್ಕಾಗಲ್ಲ. ನನ್ನನ್ನ ಬಂಧಿಸಕ್ಕೆ ಬಂದಿರೋ ಮಾಟಗಾತಿ ಗಂಟೆಯಮ್ಮ ನಿನ್ನನ್ನ ಗುರ್ತು ಹಿಡಿದ್ರೆ ನನ್ನ ಮಗನ ಪ್ರಯತ್ನ, ನನ್ನ ಪ್ರತೀಕಾರ ವಿಫಲ ಆದ ಹಾಗೆ. ಮತ್ತೆ ನಾನು ಬಂದು ನಿನ್ನಲ್ಲಿ ಐಕ್ಯ ಆಗೋವರೆಗೂ ನಿನಗೆ ಪ್ರಜ್ಞೆ ಬರೋದಿಲ್ಲ. ದುಷ್ಟಶಕ್ತಿಗಳ ಕೈಗೆ ಸಿಗದೆ ನಿನ್ನ ರೂಪ ಮತ್ತೆ ಬರಬೇಕು ಅಂತ ವಿಶಾಲಾಕ್ಷಮ್ಮನವ್ರನ್ನ ಕೇಳ್ಕೋಬೇಕು. ಹೋಗ್ ಬರ್ತೀನಿ. ನಾನೇನ್ ಕರೀಲೇ ಇಲ್ವಲ್ಲ, ಯಾಕೆ ಬಂದ್ರೆ? ಆತ್ಮದ ವಾಸನೆ ಬರ್ತಿದೆ ಕಣೋ. ಹಾಗಿರ್ಬೇಕಾದ್ರೆ ನನ್ನನ್ ಯಾಕೆ ಯಾರಾದ್ರೂ ಕರಿಬೇಕು? ನಮ್ ದೊಡ್ಡಮ್ಮನ್ ಪವರ್ ಆಗ್ಲೇ ನೋಡಿದ್ರಲ್ವಾ?